ನಾನು ನಿಮ್ಗೆ ಹೇಳಿದೆ ಅಲ್ಲ, ನಾನೊಂದು ಜಾಗಕ್ಕೆ ಹೋಗ್ತಾ ಇದ್ದೀನಿ ಅಂತ. ಅದೇ ಪುನರ್ಜನ್ ಆಯುರ್ವೇದಿಕ್ ಹಾಸ್ಪಿಟಲ್. ಆಯುರ್ವೇದಕ್ಕೆ ಸುಮಾರು 5,000 ವರ್ಷಗಳ ಇತಿಹಾಸ ಇದೆ. ಇದ್ರ ಬಗ್ಗೆ ಋಷಿಗಳು ಮುನಿಗಳು ತುಂಬಾ ಹಿಂದೆನೆ ಹೇಳಿದ್ದಾರೆ. ಇದಕ್ಕೆ ಗ್ರಂಥ ಕೂಡ ಬರ್ದಿದ್ದಾರೆ. ಇಲ್ಲಿನ ಪೇಷಂಟ್ಗಳ ಜೊತೆ ನಾವು ಕಾನ್ವರ್ಸೇಷನ್ ಮಾಡಿದ್ವಿ. ಸೊ ರಿಸಲ್ಟ್ ನ ನೋಡಿ ನನಗಂತೂ ಶಾಕ್ ಆಯ್ತು. ಮೇಡಮ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ಜ್ಯೋತಿ ಅಂತ. ಎಲ್ಲಿಂದ ಬಂದಿರೋದು ನೀವು? ನಾವು ಗುಂಡ್ಲುಪೇಟೆ ತಾಲೂಕ್ ಬಂಡೀಪುರ ಕಡೆ. ಯಾರು ಪೇಷಂಟ್? ನಮ್ಮಮ್ಮ. ಯಾವಾಗ ಗೊತ್ತಾಗಿದ್ದು ನಿಮ್ಮ ಅಮ್ಮಂಗೆ ಕ್ಯಾನ್ಸರ್ ಇದೆ ಅಂತ? ನಮ್ಗೆ 15 ಡೇಸ್ ಬ್ಯಾಕ್ ಗೊತ್ತಾಗಿತ್ತು. 15 ಡೇಸ್ ಬ್ಯಾಕ್ ನಿಮ್ಮ ಅಮ್ಮಂಗೆ ಕ್ಯಾನ್ಸರ್ ಇದೆ ಅಂತ ಗೊತ್ತಾಯ್ತು ಅಂತ ಹೇಳಿದ್ರಲ್ಲ. ಸೊ ಏನ್ ಸಿಂಪ್ಟಮ್ಸ್ ಇಂದ ನೀವು ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ರಿ? ಏನೇನ್ ಸಿಂಪ್ಟಮ್ಸ್ ನೋಡಿದ್ರಿ ನೀವು? ಅಂದ್ರೆ ನಮ್ಮ ಅಮ್ಮನ್ಗೆ ಫಸ್ಟ್ ಇಂದ ಗಂಟಿದೆ ಅಂತ ಇದೆ. ಅಂದ್ರೆ ಅವ್ರು ನಮ್ಗೆ ಹೇಳ್ಕೊಂಡಿಲ್ಲ. ಮುಟ್ ನೋಡಿದ ತಕ್ಷಣ ಕಲ್ ತರ ಆಯ್ತು. ಅದಕ್ಕೆ ನಂಗೆ ತುಂಬಾ ಭಯ ಆಯ್ತು. ಸರಿ ಬಾ ಹೋಗೋಣ, ಇದ್ರ ಬಗ್ಗೆ ಸ್ವಲ್ಪ ಗೊತ್ತಿತ್ತು, ಬ್ರೆಸ್ಟ್ ಕ್ಯಾನ್ಸರ್ ಇದೆಲ್ಲ ಆಗುತ್ತೆ ಅಂತ. ಸರಿ ಬಾ ಹೋಗೋಣ, ಟೆಸ್ಟ್ ಮಾಡ್ಸೋಣ ಅಂತ ಒಂದು ಕ್ಲಿನಿಕ್ ಗುಂಡ್ಲುಪೇಟೆಗೆ ಕರ್ಕೊಂಡು ಹೋದೆ. ಅಲ್ಲಿ ಕರ್ಕೊಂಡು ಹೋದಾಗ ಅವರು ನೋಡ್ಬಿಟ್ಟು ಮತ್ತೆ ಸ್ಕ್ಯಾನ್ ಎಲ್ಲ ಬರ್ಕೊಟ್ರು. ಸ್ಕ್ಯಾನ್ ಎಲ್ಲ ಮಾಡಿಸ್ಬಿಟ್ಟು ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿ ಕ್ಲಿನಿಕ್ ಮತ್ತೆ ತಗೊಂಡೋದಾಗ ಅವರು ನೀ ಇಮಿಡಿಯೇಟ್ ಹೋಗ್ಬೇಕಪ್ಪ ಅಂತ ಸಜೆಸ್ಟ್ ಮಾಡಿದ್ರು. ಏನ್ ಕ್ಯಾನ್ಸರ್ ಅಂತ ಹೇಳಿದಾರೆ ನಿಮ್ ತಾಯಿದು? ಬ್ರೆಸ್ಟ್ ಕ್ಯಾನ್ಸರ್. ಈಗ ಗುಂಡ್ಲುಪೇಟೆಯಲ್ಲಿ ನಿಮ್ಗೆ ಗೊತ್ತಾಯ್ತಲ್ವಾ ಅವ್ರಿಗೆ ಈ ಸಿಂಪ್ಟಮ್ಸ್ ಇದೆ ಅಂತ? ಸೊ ಅವಾಗ ಅಲ್ಲಿ ಪ್ರೈಮರಿ ಟ್ರೀಟ್ಮೆಂಟ್ ಏನು, ಮೆಡಿಕೇಶನ್ ಏನು ಕೊಡ್ಸ್ಲಿಲ್ವಾ? ಅಂದ್ರೆ ಕ್ಲಿನಿಕ್ ಹೋಗಿದಾಗ ಒಂದು 5 ಡೇಸ್ ಆಗುವಷ್ಟು ಒಂದು ಟ್ಯಾಬ್ಲೆಟ್ ಕೊಟ್ಟಿದ್ರು ಅಷ್ಟೇ. ಅದೇ ಡೈರೆಕ್ಟ್ ಸಜೆಸ್ಟ್ ಮಾಡಿದ್ರು ಹಾಸ್ಪಿಟಲ್. ಮತ್ತೆ ಆಯುರ್ವೇದಕ್ಕೆ ಹೋಗ್ಬೇಕು ಅಂತ ಹೆಂಗೆ ನೀವು ಇದ್ ಮಾಡಿದ್ರಿ? ನನ್ಗೆ ಫಸ್ಟ್ ಇಂದನು ಮನೆ ಮದ್ದು ಅಂದ್ರೆ ಅದ್ರಲ್ಲೇ ತುಂಬಾ ಇಂಟ್ರೆಸ್ಟ್ ಇದೆ. ಹಂಗಾಗಿ ನಾನು ಇದೆಲ್ಲ ಬೇಡ, ಇಂಗ್ಲಿಷ್ ಮೆಡಿಸಿನ್ ಎಲ್ಲ ಬೇಡ ಅಂತ ನಾನು ಅಮ್ಮನ್ಗೆ ಅದ್ರ ಒಂದು ಮಾಡಕ್ ಹೋದ್ರೆ ಇನ್ನೊಂದೇನೋ ಪ್ರಾಬ್ಲಮ್ ಆಗುತ್ತೆ. ಹಂಗಾಗಿ ನಾನು ಆಯುರ್ವೇದನೇ ಟ್ರೈ ಮಾಡೋಣ ಅಂತ ಅನ್ಕೊಂಡು ನಾನೇ ಸರ್ಚ್ ಮಾಡಿದ್ದು. ಓಕೆ ಮೇಡಮ್, ನಮ್ಗೆ ಇಟ್ಕೊಂಡು ಬಂದಿದ್ದೀರಾ ಇಲ್ಲಿ. ಸೊ ನಿಮ್ ತಾಯಿ ಬೇಗ ಹುಷಾರಾಗ್ಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ನಾವು ಅಲ್ಲಿಗೆ ಹೋಗಿ ಪೇಷಂಟ್ಸ್ ಜೊತೆ ಇಂಟರಾಕ್ಟ್ ಮಾಡಿದಾಗ ಸೊ ಅವರ ಅನುಭವನ ನಾವು ತಿಳ್ಕೊಂಡ್ವಿ. ಈ ಕಂಪ್ಲೀಟ್ ಜರ್ನಿನಲ್ಲಿ ನನ್ಗೆ ಏನ್ ಅರ್ಥ ಆಯ್ತು ಅಂತ ಹೇಳಿದ್ರೆ, ಪುನರ್ಜನ್ ಜೊತೆ ನೀವು ಸಾಗಿದ್ರೆ ಕ್ಯಾನ್ಸರ್ ನಿಮ್ಗೆ ಅಷ್ಟು ಭಯಾನಕ ಅಂತ ಅನ್ಸಲ್ಲ. ನನಗೆ ಈ ಹಾಸ್ಪಿಟಲ್ ಅಲ್ಲಿ 5 ಪಾಯಿಂಟ್ಸ್ ತುಂಬಾನೇ ಇಷ್ಟ ಆಯ್ತು. ಅದರಲ್ಲಿ ಫಸ್ಟ್ ಒನ್ ಇಂಟಿಗ್ರೇಟೆಡ್ ಟ್ರೀಟ್ಮೆಂಟ್. ಸೆಕೆಂಡ್ ಪಾಯಿಂಟ್ ಪೇನ್ಲೆಸ್. ತುಂಬಾ ಜನ ಕ್ಯಾನ್ಸರ್ ಅಂದ್ರೆ ಪೇನು, ಟ್ರೀಟ್ಮೆಂಟು ಪೇನ್ ಅಂತ ಅನ್ಕೋತೀರಾ. ಆದ್ರೆ ನೀವು ಪುನರ್ಜನ್ ಆಯುರ್ವೇದಿಕ್ ಹಾಸ್ಪಿಟಲ್ಗೆ ಬಂದ್ರೆ ನಿಮ್ಗೆ ಯಾವುದೇ ರೀತಿ ಪೇನ್ ಇಲ್ಲದೆ ಟ್ರೀಟ್ಮೆಂಟ್ ನ ಕೊಡ್ತಾರೆ. ಥರ್ಡ್ ಒನ್ ಬಂದು ಕಾಸ್ಟ್ ಎಫೆಕ್ಟಿವ್. ಸೊ ಇದರಲ್ಲಿ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಅಂತ ಬಂದಾಗ ತುಂಬಾ ಲಕ್ಷ ಖರ್ಚಾಗುತ್ತೆ ಅಂತ ಅನ್ಕೊಂಡ್ಬಿಡ್ತೀವಿ. ಬಟ್ ಮಿಡಲ್ ಕ್ಲಾಸ್ ಅವರು ಆರಾಮಾಗಿ ಇದನ್ನ ಅಫೋರ್ಡ್ ಮಾಡ್ಬೋದು. ಫ್ರೆಂಡ್ಸ್, ನಿಮಗೆ ಇತಿಹಾಸ ಪಾಠನೇ ಕಲಿಸುತ್ತೆ, ಆದರೆ ಆಯುರ್ವೇದ ನಿಮಗೆ ಜೀವನನೇ ನೀಡುತ್ತೆ. ಇದ್ರ ಬಗ್ಗೆ ನಿಮಗೆ ನಂಬಿಕೆ ಇಲ್ಲ ಅಂದರೆ ಜಸ್ಟ್ ಒಂದ್ಸಲ ಎನ್ಕ್ವೈರಿ ಮಾಡಿ. ಹೇಗೆ ಇವ್ರನ್ನ ಎನ್ಕ್ವೈರಿ ಮಾಡೋದು ಅಂದರೆ, ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ನಿಮ್ಮ ರಿಪೋರ್ಟ್ನ ಕಳಿಸಿ ಕಾಂಟ್ಯಾಕ್ಟ್ನ ಮಾಡಿ. ಥ್ಯಾಂಕ್ ಯು.